है सुन रहा है ಅಯ್ಯೋ ನಾವು ದೇಶಕ್ಕೆ ಬಂದಿದ್ದೇವೆ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಕಟ್ಟಡಗಳು ಓ ನಾವು ಈ ನೀರಿನಲ್ಲಿ ತೇಲಿಕೊಂಡು ಬಂದಿದ್ದೇವೆ ಓ ಅಲ್ಲಿ ನೋಡು ದೊಡ್ಡ ದೊಡ್ಡ ಹಡಗುಗಳಿವೆ ಹೌದು ತುಂಬಾ ಸುಂದರವಾಗಿದೆ ಸಮುದ್ರ ದಾಟಿಕೊಂಡು ಬಂದಿದ್ದೇವೆ ಮುಂದಕ್ಕೆ ಹೋಗೋಣ ಬನ್ನಿ ನಾವು ಯಾರು ಅಂತ ಗೊತ್ತಿಲ್ವಾ ನಾವೇ ಪದಾರ್ಥಗಳು ಈ ಏನೇನಾಗ ನೀವೆಲ್ಲ ಹೊಸಬ್ರು ಅನ್ಸುತ್ತೆ ಎಲ್ಲಿಂದ ಬಂದಿದ್ದೀರಿ ನಮ್ಮ ಮೂಲ ಭಾರತ ಅಲ್ಲಿಂದ ಬಂದಿದ್ದೇವೆ ನಾವು ಭಾರತದ ಪಶ್ಚಿಮ ತೀರದಿಂದ ಬಂದಿದ್ದೇವೆ ಗೊತ್ತಾ ನನ್ನೂರು ಕೂಡ ಭಾರತವೇ ಬಂಗಾಳ ನನ್ನ ಮೂಲ ಊರು ನನ್ನವರು ಗುಜರಾತ್ ಮತ್ತು ದಕ್ಕನ್ನಲ್ಲೂ ಇದ್ದಾರೆ ಓ ನೀನು ಭಾರತೀಯವನೇ ನೀನು ಯುರೋಪಿಗೆ ಹೇಗೆ ಬಂದೆ ಬಹಳ ಹಿಂದಿನ ಕಾಲದಲ್ಲಿ ಅರೇಬಿಯ ರಾಜಮನೆತನದವರು ನನ್ನನ್ನು ಬಹಳ ಇಷ್ಟಪಡ್ತಿದ್ರಂತ ನಮ್ಮ ಭಾರತೀಯವರು ಮೊದಲಿಗೆ ನನ್ನನ್ನು ಅವರಿಗೆ ಮಾರಿದ್ರು ಹಣದ ಆಸೆಗೆ ಹೆಚ್ಚಿನ ಬೆಲೆಗೆ ಯುರೋಪಿನವರಿಗೆ ಮಾರಿದ್ರು ಹಾಗಾಗಿ ನಾನು ಇಲ್ಲಿಗೆ ಬರ್ಬೇಕಾಯಿತು ನಾನಷ್ಟೇ ಅಲ್ಲ ನನ್ನೊಂದಿಗೆ ಅಲಂಕಾರದ ವಸ್ತುಗಳು ಆನೆ ದಂತ ಸಾಂಬ್ರಾಣಿ ಮಸಿನ್ ಬಟ್ಟೆ ಇನ್ನೂ ಅನೇಕರು ಬಂದಿದ್ದಾರೆ ಅವರೆಲ್ಲ ಎಲ್ಲಿದ್ದಾರೆ ಅವರೆಲ್ಲ ಯುರೋಪಿನ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿದ್ದಾರೆ ಹೌದಾ ನಿಮಗೆಲ್ಲರಿಗಿಂತ ಮೊದಲು ಯುರೋಪ್ಗೆ ಬಂದಿದ್ದು ನಾನು ಇಲ್ಲಿ ನನಗೆ ಹೆಚ್ಚು ಬೆಲೆ ಇದೆ ನನ್ನನ್ನು ಮಸಾಲೆ ರಾಣಿ ಎಂದು ಕರೆಯುತ್ತಾರೆ ಅವರ ದೇಶದ ಕಾಸಿಗಿಂತಲೂ ನನಗೆ ಹೆಚ್ಚು ಬೆಲೆ ಇದೆ ಗೊತ್ತಾ ಓ ಬಹಳ ಚಂದ ನಿನಗೆ ಇನ್ನಷ್ಟೇ ಬೆಲೆ ನಮಗೂ ಇದೆ ಸುಮ್ಮನಿರು ಸರಿ ಸರಿ ನೀವೆಲ್ಲ ಹೇಗೆ ಬಂದ್ರಿ ಅಯ್ಯೋ ಅದೊಂದು ದೊಡ್ಡ ಕತೆ ಮಾರಯ್ಯ ಭಾರತೀಯರು ನಮ್ಮನ್ನ ಅರಬ್ ಮತ್ತು ಟರ್ಕ್ ದೇಶದವರಿಗೆ ಮಾಡ್ತಾ ಇದ್ರಂತ ಅರಬ್ರು ನಮ್ಮನ್ನು ಕಡಿಮೆ ಬೆಲೆಗೆ ತಗೊಂಡು ಯುರೋಪಿಯರಿಗೆ ಜಾಸ್ತಿ ಬೆಲೆಗೆ ಮಾರಕ್ ಹೋಗ್ತಿದ್ರಂತ ಹಾಗೆ ಹಣ ಸಂಪಾದಿಸ್ತಿದ್ರಂತ ಗೊತ್ತಾ ಆಗ ಯುರೋಪರಿಗೂ ಅರಬ್ಬರಿಗೂ ಧರ್ಮಕ್ಕಾಗಿ ಜಗಳಗಳು ಪ್ರಾರಂಭವಾದಂತೆ ಅವರ ನಡುವೆಯಿಂದ ವ್ಯಾಪಾರ ವಹಿವಾಟು ಅಲ್ಲಿಗೆ ಇಲ್ಲಂತೆ ಯುರೋಪಿಯನ್ನರು ನಮ್ಮ ದೇಶಕ್ಕೆ ಬರಬಹುದಾಗಿದ್ದ ಗೊತ್ತಾ ಆದ್ರೆ ನಮ್ಮ ಭಾಷೆ ಮುಚ್ಚಿಕೊಂಡ ಯುರೋಪ್ನವರು ಕೊಡ್ತಾರ ಮಸಾಲೆ ಬೆಳೆಯೋ ಇಂಡಿಯಾನವರೊಂದಿಗೆ ಸಮುದ್ರಯಾನನೇ ಮಾಡಿದ್ರು ಗೊತ್ತಾ ಹೇಗೆ ಮಸಾಲೆ ಜಲಮಾರ್ಗದಿಂದ ಭಾರತಕ್ಕೆ ಬಂದು ನಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಾರ ಅವರ ದೇಶದ ಸೈನಿಕರಿಗೆ ಕೆಲಸಗಾರರಿಗೆ ಸಂಬಳದ ರೂಪದಲ್ಲಿ ನನ್ನನ್ನೇ ಕೊಡ್ತಾರ ನನಗೆ ಅವರ ದೇಶದ ಕಾಸಿಗಿಂತಲೂ ಹೆಚ್ಚು ಬೆಲೆ ಇದೆ ಗೊತ್ತಾ ಹೌದು ನನಗೂ ಹೆಮ್ಮೆ ಇದೆ ನಾವೆಲ್ಲರೂ ಒಂದೇ ಕಡೆಯವರು ಯಾವುದೋ ಮಾರ್ಗದಿಂದ ಒಂದು ಯುರೋಪನ್ನು ಸೇರಿದ್ದೇವೆ ನಮ್ಮ ಜಗಳ ಬೇಡ ನಮಗೆಲ್ಲರೂ ಬೆಲೆ ಇದೆ
ಓ ನಿಮ್ಮಷ್ಟೇ ಬೆಲೆ ನಮಗೂ ಇದೆ. ವಾಸನೆ, ರುಚಿ, ಔಷಧಿ ಎಲ್ಲಾ ಗುಣಗಳು ನಮಗೂ ಇದೆ. ಬಡಿದಾಡಿ ಯುದ್ಧಗಳೇ ಆಗಿವೆ. ಹೌದು, ನನಗೂ ಇದೆ. ನಾವೆಲ್ಲರೂ ಒಂದೇ ಕಡೆಯವರು. ಯಾವುದೋ ಮಾರ್ಗದಿಂದ ಬಂದು ಇರೋಕೊಂಡು ಸೇರಿದ್ದೇವೆ. ಪರಸ್ಪರರಲ್ಲಿ ನಮ್ಮ ಜಗಳ ಬೇಡ. ನಮಗೆಲ್ಲರಿಗೂ ಬೆಲೆ ಇದೆ. ಯಾರಿಗೆ ಮರ್ಯಾದೆ ಕೊಟ್ಟು ಅದು ನಮ್ಮ ದೇಶಕ್ಕೆ ಕೊಟ್ಟಂತೆ ಅಲ್ವಾ? ಅಯ್ಯೋ ಒಂದೇ ಬೇಕಲ್ಲ ತಾಯಿ. ಸುಡಿಗಳು ನಮ್ಮನ್ನು ಏನ್ ಮಾಡ್ತಾರೋ ಏನೋ. ಈ ಸ್ಪೈಸಸ್ಗಳನ್ನೆಲ್ಲ ಮಿಕ್ಸಿಗೆ ಪೌಡರ್ ಮಾಡಿ ಪ್ಯಾಕೆಟ್ಗಳಲ್ಲಿ ಫಿಲ್ ಮಾಡಬೇಕು. ಓಕೆನಾ? ಇವೆಲ್ಲ ತುಂಬಾ ಟೇಸ್ಟಿ ಇವೆ. ಈ ಕಾಟನ್ ಬಟ್ಟೆ ತುಂಬಾ ಸ್ಮೂತ್ ಇದೆ. ಇದರಿಂದ ಬಟ್ಟೆ ತಯಾರು ಮಾಡಬೇಕು. ಕೇಳಿಸಿಗೆ ಕಳಿಸೋಣ ಎಲ್ಲ ಕಂಟ್ರಿಗೆ. ಓಕೆನಾ? ಓಕೆ ಸರ್. ಇದನ್ನೆಲ್ಲ ಮಾಡಿದ್ರೆ ನಿನಗೆ 1 ಕೆಜಿ ಕಾಳು ಮೆಣಸನ್ನ ಕೊಡ್ತೇನೆ. ಓ ನಮಗೆ ಕಾಮೆಂಟ್ ಕೊಡ್ತಾ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಕಮ್. ಅಯ್ಯಯ್ಯೋ ನನ್ನ ಕತೆ ಮುಗಿತು. ಬಾಯ್ಲವಾಗ ಬಾಯಲಕ್ಕಿ ಎಲ್ಲರಿಗೂ ಬಾ. ಬಾಯಿ ಮೆಣಸು ಅತ್ತಿ ಎಲ್ಲರಿಗೂ ಬಾ. ನನ್ನ ಕತೆ ಮುಗಿತು. ಭಾರತೀಯರಿಗೆ ನಮ್ಮ ಮೌಲ್ಯ ಅರ್ಥವೇ ಆಗಲಿಲ್ಲ. ಸಿಕ್ಕ ಹಾಗೆ ನಮ್ಮನ್ನು ಅರಬ್ರಿಗೆ ಮಾರಿಬಿಟ್ರು. ಇವರೆಲ್ಲ ನಮ್ಮನ್ನ ಸಿದ್ಧವಸ್ತುವಾಗಿ ತಯಾರಿಸಿ ದುಬಾರಿ ಬೆಲೆಗೆ ಮಾರಾಟ ಮಾಡಿ ಶ್ರೀಮಂತರಾಗತ್ತಾರ. ಅಯ್ಯೋ ಅರ್ಥವೇ. ಇನ್ನು ಮುಂದಾದರೂ ಭಾರತೀಯರು ಎಚ್ಚೆತ್ತುಕೊಳ್ರಿ. ಸಮೃದ್ಧಿಯಾಗಿ ಬೆಳೆಯೋ ನಮ್ಮನ್ನು ಬಳಸಿಕೊಂಡು ಅಭಿವೃದ್ಧಿಯತ್ತ ಸಾಗಿ. ಪರಕೀಯ ಕಂಪನಿಗಳಿಗೆ ನಮ್ಮನ್ನು ಬಲಿಕೊಡಬೇಡಿ.